ಬೀದರ್ನಲ್ಲಿ ಒಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ ನೋಡಿ. ಹೌದು ವೀಕ್ಷಕರೇ, ಇನ್ನು ಮಲತಾಯಿಯೊಬ್ಬಳು ತನ್ನ ಮಗಳನ್ನೇ ಮನೆಯ ಮೇಲ್ಛಾವಣಿಯಿಂದ ತಳ್ಳಿ ಕೊಂದಂತ ಘಟನೆ ನಗರದ ನ್ಯೂ ಆದರ್ಶ್ ಕಾಲನಿಯಲ್ಲಿ ನಡೆದಿದೆ. ಆದ್ರೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಮೃತ ಬಾಲಕಿ ಶಾನ್ವಿ ಎಂದು ಗುರುತಿಸಲಾಗಿದೆ. ಈಕೆಗೆ 7 ವರ್ಷ ವಯಸ್ಸು. ಇನ್ನು ಘಟನೆ ಕುರಿತಂತೆ ಶಾನ್ವಿಯ ಅಜ್ಜಿ ವಿಜಯಶ್ರೀ ಅವರು ದೂರನ್ನ ನೀಡಿದ್ದಾರೆ. ಇನ್ನು ಈ ದೂರಿನಲ್ಲಿ ಆಗಸ್ಟ್ 27ರಂದು ಮನೆಯ ಮೇಲ್ಛಾವಣಿಯಿಂದ ಮೊಮ್ಮಗಳು ಬಿದ್ದಿದ್ದು ಆಸ್ಪತ್ರೆಗೆ ಸಾಗಿಸಿದ್ರು, ಮೃತಪಟ್ಟಿದ್ರು. ಇನ್ನು ಮೊದಲು ನಾವು ಕಾಲು ಜಾರಿ ಬಿದ್ದಿರಬಹುದೇನೋ ಎಂದ್ಕೊಂಡಿದ್ದೆವು. ಆದ್ರೆ ಪಕ್ಕದ ಮನೆಯ ಸಿಸಿಟಿವಿ ದೃಶ್ಯದಲ್ಲಿ ನನ್ನ ಸೊಸೆ ರಾಧಾ ಆಕೆಯನ್ನ ಮೇಲ್ಛಾವಣಿಯಿಂದ ತಳ್ಳಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಎಂದು ಅವರ ಅಜ್ಜಿ ತಿಳಿಸಿದ್ದಾರೆ. ಇನ್ನು ಶಾನ್ವಿ ನನ್ನ ಮಗನ ಮೊದಲನೆಯ ಹೆಂಡತಿ ಗಾಯತ್ರಿಯ ಮಗಳಾಗಿತ್ತು. ಇನ್ನು ನನ್ನ ಮಗ ಮತ್ತು ರಾಧಾಳದ್ದು 2ನೇ ಮದುವೆ ಆಗಿದೆ. ಇನ್ನು ಇವರಿಬ್ಬರಿಗೆ ಜವಳಿ ಮಕ್ಕಳು ಕೂಡ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಇಬ್ರು ಮಕ್ಕಳಿಗೆ ತೊಂದರೆ ಆಗ್ಬೋದೇನೋ ಎಂದುಕೊಂಡು ರಾಧಾಳು ಶಾನ್ವಿಯ ಮೇಲೆ ದ್ವೇಷ ಬೆಳೆಸಿಕೊಂಡಿದ್ರು. ಇನ್ನು ಆ ದ್ವೇಷದಿಂದಲೇ ಆಕೆಯನ್ನ ಮೇಲ್ಛಾವಣಿಯಿಂದ ತಳ್ಳಿದ್ದಾಳೆ ಎಂದು ಅಜ್ಜಿ ದೂರಿನಲ್ಲಿ ಆರೋಪ ಮಾಡಿದ್ದಾರೆ ನೋಡಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಕೆಪಿ ನ್ಯೂಸ್ಗೆ ಕ್ಯಾಮರಾಮನ್ ಮಹೇಶ್ ಡಿಗ್ಗೆ ವರದಿ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.